ನಮ್ಗ ಹೊಟ್ಟೆಗೆ ಇಟ್ಟಿಲ್ದೆ ಸಾಯೋ ಪರಿಸ್ಥಿತಿ ಬಂದ್ರೆ ಏನ್ ಗತಿ ಅಂತ ಯೋಚನೆ ಮಾಡ್ತಿದ್ದೀನಿ ಕಣವ. ಅಯ್ಯೋ ಚಿನ್ನೆ, ಇವಾಗ ಯಾಕೆ ಮಳೆ ಬರಲ್ಲ ಅಂತ ಚಿಂತೆ ಮಾಡ್ತೀಯಾ? ಮುಂಗಾರಿನಾಗ ಮಳೆ ಬಂದೇ ಬರ್ತದೆ. ಆಗ ಬೆಳೆ ಬೆಳೆದ್ರಾಯ್ತು ಬಿಡು ಮಗ. ಹಿಂಗೆ ಅದೇ ಚಿಂತೆ. ಈಗಲೇ ಹಿಂಗೆ ಮುಂಗಾರ್ನಾಗ ಇನ್ನೆಂಗೋ ಮಳೆ ಬರ್ತದೋ ಬರಲ್ವೋ. ಮೊದಲು ಚಿಂತೆ ಬಿಡು. ಸಾಹುಕಾರ ಹತ್ರ ಹೋಗಿ ಸ್ವಲ್ಪ ಹಣವನ್ನು ಸಾಲ ಕೇಳಿ ತಗೊಂಡು ಬಾ. ಮನೆಗೆ ಏನಾದರೂ ಅಕ್ಕಿ ಬ್ಯಾಳಿ ತರಕಾರಿ ತಗೊಂಡು ಬಾ ಮಗ್ನೆ. ನೀನು ಹಸ್ಕೊಂಡಿದ್ಯಾ? ಬೇಗ ಏನಾದರೂ ಬೇಸಾಕ್ತೀನಿ. ಸರಿ ಅವ್ವ, ನಾ ಸಾವುಕಾರ ಬಳಿ ಹೋಗಿ ಸ್ವಲ್ಪ ಸಾಲ ಕೇಳಿ ಹಣ ಇಸ್ಕೊಂಡು ಸರ್ಕನ್ ತರ್ತೀನಿ. ಹೋಗಿ ಬರ್ಲಾ? ಸರಿ ಆಯ್ತು, ಬಿನ್ನೆ ಬಾ ಮಗ. ಆಯ್ತಾ ಸಾಹುಕಾರನ ಮನೆಗೆ ಬರುವ ಸನ್ನಿವೇಶ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಇತ್ಲ ಕಡೆ ಬಂದಿದ್ದೇನು? ಬುದ್ಧಿ, ಬಿತ್ತನೆ ಬೀಜ ತಗೊಳಕ ಸ್ವಲ್ಪ ಸಾಲ ಬೇಕು. ಸಾಲ ಕೊಟ್ಟರೆ ನಿಮಗೆ ಪುಣ್ಯ ಬರ್ತದೆ. ಹೆಂಗಾರು ಮಾಡಿ ನಿಮ್ಮ ಸಾಲನ ಬೇಗ ತೀರಿಸ್ತೀನಿ. ಸಾಲ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಹಾಂ, ನಿಮ್ಮಂಥವ್ರಿಗೆ ಸಾಲ ಕೊಡೋಕ್ಕೆ ನಾನು ಇರೋದು. ತಗೋ. ಆದರೆ ಒಂದು ವಿಷಯ ನೆನಪಿರಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸ್ತಿಲ್ಲ ಅಂದರೆ ನಾನು ಮನುಷ್ಯನೇ ಆಗಿರಲ್ಲ, ಗೆಪ್ತಿ ಇರಲಿ. ಬೇಡ ಅಣ್ಣ, ಇವ್ರಿಗೆ ಹಣ ಕೊಟ್ಟರೆ ವಾಪಸ್ ಬರಲ್ಲ. ವಸೂಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಬಿಡು, ಕಷ್ಟ ಸಮಯಕ್ಕೆ ಸಹಾಯ ಕೈಕೊಂಡು ಬಂದವನೇ ಈ ಸಲ ಸಹಾಯ ಮಾಡೋಣ. ಕೊಡಲಿಲ್ಲ ಅಂದರೆ ಮುಂದೆ ನೋಡ್ಕೊಳ್ಳೋಣ ಬಿಡು. ಆಯಿತು ಸಾವುಕಾರ್ರೆ, ಖಂಡಿತ ನೀವು ಕೊಟ್ಟ ಸಾಲ ಬೇಗ ತೀರಿಸ್ತೀನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬರ್ತೀನಿ ಬುದ್ಧಿ. ಕೆಲವು ತಿಂಗಳ ನಂತರ ರೈತನ ಮನೆಗೆ ಸಾಹುಕಾರನ ತಮ್ಮನ ಪ್ರವೇಶ. ಏ ಗೋಪಾಲ, ಎಲ್ಲೋ ಇದೆಯಾ? ಸಾಲ ತಗೊಂಡು ಎಷ್ಟು ದಿನ ಆಯಿತು. ಸಾಲ ವಾಪಸ್ ಯಾವಾಗ ಕೊಡ್ತೀಯ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಅಂತ ಕತೆ ಹೇಳ್ತೀಯಾ? ಮೊದಲೇ ನಮ್ಮ ಅಣ್ಣನ ನಾ ಬಡ್ಕೊಂಡೆ ಸಾಲ ಕೊಡಬೇಡ ಅಂತ. ಅವನು ಕೊಟ್ಟು ನನ್ನನ್ನು ನಲಿಯೋ ಥರ ಮಾಡಿದ್ದಾನೆ. ನನಗೆ ಹಲ್ದಿ ಸಾಕಾಯಿತು. ಸಾವುಕಾರ್ರೆ, ಮಳೆ ಇಲ್ಲ ಬೆಳೆ ಇಲ್ಲ, ಸ್ವಲ್ಪ ದಿನ ಅವಕಾಶ ಕೊಡಿ. ಮಳೆ ಬಂದ ಕೂಡಲೇ ಬೆಳೆ ಬೆಳೆದು ಅದರಲ್ಲಿ ನಿಮ್ಮ ಸಾಲ ತೀರಿಸ್ತೀನಿ. ಮಳೆ ಬಂದಂಗೆ ನೀವು ಸಾಲ ತೀರಿಸ್ದಂಗೆ. ಸಾಲ ತಗೋಬೇಕಾದಾಗ ಇದ್ದ ಕಾಳಜಿ ನಿಮಗೆ ಕೊಡಬೇಕಾದ್ರೆ ಹಾಕಿರಲ್ಲ. ನೋಡು, ಕೊನೆ ಸಲ ಹೇಳ್ತಾ ಇದ್ದೀನಿ, ಏನಾದರೂ ಬೇಗ ಸಾಲ ತೀರಿಸ್ತಿಲ್ಲ ಅಂದರೆ ನಿನ್ನ ಹೊಲನೆಲ್ಲ ಜಪ್ತಿ ಮಾಡ್ಕೊತೀನಿ. ಆಗಲಿ ನಿನಗೆ ಬುದ್ಧಿ ಬರೋದು ಬಡ್ಡಿ ಮಗನೇ.